ಅಣ್ಣ ಒಬ್ಬನೇ. ಸೊ ಎಲ್ಲರ ಬಗ್ಗೆ ನೋಡ್ಕೋಬೇಕು, ಎಲ್ಲರದು ಮದುವೆ ಮಾಡಿಬಿಟ್ಟು ಅವ್ನು ಮದುವೆ ಆಗಬೇಕು. ಸೊಸೈಟಿ ತುಂಬ ಹೇಳ್ತಾ ಇತ್ತು. ನಾನು ಹುಡುಗರು ಕಾಡ್ಸಿದ್ರೆ ಎಲ್ಲ ಎದುರುಕೊಳ್ಳುವೆ ಚಿಕ್ಕವಳಿದ್ದಾಗ. ನಮ್ಮಮ್ಮ ಆವಾಗ ಒಂದೇ ಮಾತು ಹೇಳಿದ್ದು, ಭೀಮನಂತ ಅಣ್ಣ ಇದ್ದಾನೆ ನಿನಗೆ, ನೀನು ಯಾಕೆ ಎದುರುಕೋಬೇಕು ಅಂತ. ಅವತ್ತು ನಮ್ಮಮ್ಮ ಕೊಟ್ಟಿದ್ದ ಧೈರ್ಯ, ನಮ್ಮ ಅಣ್ಣ ಕೊಟ್ಟಿದ್ದ ಧೈರ್ಯ. ಸೊ ನಾನು ಇಷ್ಟು ದೂರ ಇಲ್ಲಿ ಬಂದಿದ್ದೀನಿ ಅಂದರೆ ನಾಳೆ ಏನಾದರೂ ನಮ್ಮ ಅಣ್ಣ ನೋಡ್ಕೊತಾನೆ ಅನ್ನೋ ಒಂದು ಧೈರ್ಯಕ್ಕಷ್ಟೇ. ಅದು ಗಗನ, ಸೂಪರ್ ಗಗನ, ಸೂಪರ್. ಶಿವಣ್ಣ ನೋಡಿ, ಇದೇ ನಿಮ್ಮ ಧಾರಾವಾಹಿಯ ಗೆಲುವು. ಆ ಎಮೋಷನ್ಸ್ ತಲುಪುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವ್ರ ಅಣ್ಣ ಹೇಳ್ತಾರೆ, ಬಲ ಭೀಮ ತರ ಅಣ್ಣ ಇರ್ಬೇಕಾದ್ರೆ ಇನ್ನೇನಿಗೆ ಟೆನ್ಷನ್ ಅಂತ ಹೇಳಿ. ಇದೇ ರೀತಿ ಕೋಟ್ಯಾಂತರ ಹೃದಯಗಳಿಗೆ ತಲುಪಲಿದೆ ನಮ್ಮೆಲ್ಲರ ಪ್ರೀತಿಯ ಅಣ್ಣಯ್ಯ. ಅಲ್ಲ, ನಾಯಕಿ ಇಲ್ವಾ ಅಣ್ಣಯ್ಯಂಗೆ? ನೀವ್ ಹಂಗೆಲ್ಲ ಕರೆದ್ರೆ ಬರೋದಿಲ್ಲ. ನಮ್ಮ ಅತ್ತಿಗೆ ಸಿಟಿಗೆ ಹೋಗ್ಬಿಟ್ಟಿದ್ದಾರೆ. ಸಿಟಿಯಲ್ಲಿ ಡಾಕ್ಟರ್ ಓದ್ತಾ ಇದ್ದಾರೆ. ಅದೇ ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲಿರೋ ಪ್ರೀತಿಗೋಸ್ಕರ ಬಂದಿದ್ದಾರೆ. ಅಣ್ಣಯ್ಯ ಪ್ರೀತಿಯಿಂದ ಏನಂತ ಕರೀತಾರೆ? ಅಣ್ಣಯ್ಯಂಗ್ ತುಂಬಾ ನಾಚಿಕೆ. ನೀನೇ ಕರೀತಿದ್ಯಾ? ಅತ್ತಿಗೆ ಪಾರು. ಅಮೂಲ್ಯವಾಗಿ ಗಟ್ಟಿ ಮೇಳದಲ್ಲಿ ಎಲ್ಲರ ಫೇವರೇಟ್ ಆಗಿದ್ದಾರೆ. ಈಗ ಅಣ್ಣಯ್ಯ ಧಾರಾವಾಹಿ ಮೂಲಕ ಪಾರ್ವತಿಯಾಗಿ ಅಣ್ಣಯ್ಯನಿಗೆ ಜೋಡಿಯಾಗಿ ಬರ್ತಾ ಇದಾರೆ. ಬರ್ಲಿ ಚಪ್ಪಾಳೆ ಪಾರ್ವತಿಗೆ. ಪಾರ್ವತಿ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸ್ಟಾರ್ಟಿಂಗ್ ಗಟ್ಟಿ ಮೇಳ ಸ್ಟೇಜ್ ಹತ್ತಿದಾಗ ಆ ಒಂದು ನರ್ವಸ್ನೆಸ್ ಇತ್ತಲ್ಲ, ಇವಾಗಲೂ ಕೂಡ ಅದು ಹಾಗೇನೇ ಇದೆ. ಅಲ್ಲಿ ಇಟ್ಕೊಂಡಾಗ ಸಾಂಗ್ ಕೇಳುವಾಗ ಇಟ್ ಫೀಲ್ಸ್ ರಿಯಲಿ ನೈಸ್ ಟು ಬಿ ಹಿಯರ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ಝೀ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮೆಲ್ಲರ ಮುಂದೆ ಪಾರ್ವತಿಯಾಗಿ ಡಾಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಇಡೀ ತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಸೂಪರ್. ಅದೇ ನಮ್ಮ ಪಾರ್ವತಿ ಅವರು ಡಾಕ್ಟ್ರು, ನೀವು ನೋಡಿದ್ರೆ ಯಾವ್ದೋ ಕಿರಾಣಿ ಅಂಗಡಿ ಇಟ್ಕೊಂಡಿದ್ದೀರಾ. ಈ ಲಿಂಕ್ ಹೆಂಗೆ ಅಣ್ಣಯ್ಯ? ಇದರಲ್ಲಿ ಅಣ್ಣನ ಗುರಿ ಏನಂದ್ರೆ ತಂಗೀರ್ನ ಒಂದು ದಡ ಸೇರಿಸ್ಬೇಕು, ಒಂದು ಒಳ್ಳೆ ಮನೆ ಮುಟ್ಟಿಸ್ಬೇಕು, ಅವ್ರ ಜೀವನ ಸಂದಾಕಿರ್ಬೇಕು ಅನ್ನೋಂಥದ್ದು ಮಾತ್ರ ಅಣ್ಣನ ಗುರಿ. ಅದ್ರ ಮಧ್ಯೆಯಲ್ಲಿ ಅವನಿಗೊಂದು ಪ್ರೀತಿ. ಇದು ಎರಡನ್ನೂ ಅವನು ಹೇಗೆ ತಗೊಂಡು ಹೋಗ್ತಾನೆ ಅನ್ನೋಂಥದ್ದೇ ಕತೆ. ನೋಡಿ ನೋಡ್ತೀವಿ. ಅಣ್ಣ, ನೀವು ಅವರಿಗೆ ಬೆಸ್ಟ್ ವಿಶಸ್ ನ ಕೊಟ್ಟಿದ್ದೀರಾ. ಸೊ ಅಣ್ಣಯ್ಯ 12ನೇ ತಾರೀಕಿಂದ ಬರ್ತಿದೆ. ಆಲ್ ದಿ ಬೆಸ್ಟ್ ಅಂತ ದಯವಿಟ್ಟು ಒಂದೇ ಒಂದು ಲೈನ್ ಅಣ್ಣ. ಅಣ್ಣಯ್ಯ ಝೀ ವಾಹಿನಿಯಲ್ಲಿ ಆಗಸ್ಟ್ 12th ಇಂದ ಬರ್ತಾ ಇದೆ. ನೋಡಿ, ಆನಂದಿಸಿ. ನಾನು ನೋಡ್ತೀನಿ, ನೀವು ನೋಡಿ. ಅಣ್ಣಯ್ಯ ನಾಳೆಯಿಂದ ಸಂಜೆ 7:30ಕ್ಕೆ ನಿಮ್ಮ ನೆಚ್ಚಿನ ಝೀ ಕನ್ನಡ ವಾಹಿನಿಯಲ್ಲೇ. ಈಗ ಲವ್ ಅಂಡ್ ರೊಮ್ಯಾನ್ಸ್ ಸುತ್ತಲ್ಲಿ ಸಂಚಲನ ಸೃಷ್ಟಿ ಮಾಡೋ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಶಿವಣ್ಣನವರ ದೊಡ್ಡ ಅಭಿಮಾನಿ ಯಶಸ್ವಿನಿ ಹಾಗೂ ಪಾವಗಡದ ಚೆರ್ರಿ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ಈ ಬಿಸಿ ಹಾಗೂ ನೀರಿನ ಒಂದು ಪರ್ಫಾರ್ಮೆನ್ಸ್ಗೆ ಫೈರ್ ಬ್ರ್ಯಾಂಡ್ ಸಿಕ್ಕಿದೆ. ಈ ಫೈರ್ ಬ್ರ್ಯಾಂಡ್ಗೆ ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಸಿಗುವಂತ ಸಮಯ. ಒಂದೇ ಬಂಡೆ ಕಲ್ಲಿಗೆ ಒಂದು ಸಮುದ್ರಕ್ಕೆ ಇರುವಂತ ಒಂದು ಸಂಬಂಧವನ್ನ, ಈ ರೀತಿ ಕಥೆಯನ್ನ ಒಬ್ಬರ ಕೈಲಿ ಮಾತ್ರ ಯೋಚನೆ ಮಾಡಕ್ಕಾಗೋದು. ದಟ್ ಈಸ್ ನಮ್ಮ ಮಂಜು ಮಾಸ್ಟರ್. ಅಷ್ಟೇ, ಪೀರಿಯಡ್ ಮಂಜು ಮಾಸ್ಟರ್, ನೆಕ್ಸ್ಟ್ ಲೆವೆಲ್ ಮಂಜು ಮಾಸ್ಟರ್, ಸೂಪರ್. ತುಂಬಾ ಇಲ್ಲೇ ಎಲ್ಲ ರಿಹರ್ಸಲ್ ಮಾಡಿದ್ರಿ ಅಂತ ಕೇಳ್ಪಟ್ಟೇನ? ಆಕ್ಚುಲಿ ರಿಹರ್ಸಲ್ಸ್ ಇಲ್ಲಿ ನಡೆದಿಲ್ಲ ಮ್ಯಾಮ್. ಕಂಡ್ರೋ ಡೆಡಿಕೇಶನ್ ಅಂದ್ರೆ. ಈಗ ಈ ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಚಿನಿ ಮಾಸ್ಟರ್. ಎಲ್ಲಿ ನೀವು, there was no up and down, it was just a smooth sail. Superb. And master, fantastic. ಒಂದು ಹೈಲೈಟ್ ಮಾತ್ರ ನಾನು ಹೇಳ್ಬೇಕು ಮಾಸ್ಟರ್, ಆ ಒಂದು ಟಿಂಗ್ ಟಾಂಗ್ ಟಿಂಗ್ ಹೆಂಗ್ ಮಾಡಿದ್ರ ಹಿಂದೆಯಿಂದ. ಒಂದು ಫೌಂಟನ್ ತರ ಟೈಮಿಂಗ್ ನಲ್ಲಿ ಟಾಕ್ ಟೂಕ್ ಅಂತ ಬಂತು. ಅಮೇಸಿಂಗ್. ಅದು ಯಾರು ಮಾಡಿದ್ರೆ ಗೊತ್ತಿಲ್ಲ. ಜಾನ್ ಅಮೇಸಿಂಗ್. ಅದು ಏನು ಟೈಮಿಂಗ್, ಬಿಕಾಸ್ ವಾಟರ್ ಫೈರ್ ನಮ್ಮ ಕೈನಲ್ಲಿ ಇರಲ್ಲ ಯೂಶುವಲ್ ಆಗಿ. ಬಟ್ ವಾಟ್ ಟೈಮಿಂಗ್. ಅಂಡ್ ಫಾರ್ ಮೀ today's this is the best one, and all your team members ge you are the thank you sir. ಫೈರ್ ಬ್ರ್ಯಾಂಡ್ ಸಿಕ್ಕಿದೆ, ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟ್ ಸಿಕ್ಕಿದೆ ಅಂದ ಮಾತ್ರಕ್ಕೆ ನಿಮ್ಮ ಸ್ಕೋರ್ಸ್ ಟೋಟಲ್ ಎಷ್ಟಾಗತ್ತೆ?
ಆಗಲ್ವಾ? ಎಡ್ಸಲ್ ಎದ್ಕಲ್ಲಕ್ಕ. ಅಲ್ಲ ಒಂದ್ ನಿಮಿಷ, ನೀನ್ ಜುಯ್ ಅಂತ ಬಂದ್ ನೀರಲ್ಲಿ ಡ್ಯಾನ್ಸೇ ಮಾಡಿಲ್ವಲ್ಲೋ? ಅಲ್ಲ ಮಂಜಣ್ಣ, ಬಂಡೆಗೂ ಅಲೆಗೂ ಲವ್ ಆದ್ರೆ ಪರವಾಗಿಲ್ಲ, ಇವ್ರಿಬ್ಬರಿಗೂ ಲವ್ ಆಗ್ಬಿಟ್ಟದು ಅಂತ ಭಯ ಬೀಳ್ತಾವ್ರಿ ನಾನು. ಅವ್ನ್ ಬಂಡೆ ಆದ್ರೆ ಅವಳ ಅಲೆ ಆದ್ರೆ ನೀನ್ ಆ ನೀರಲ್ಲಿರೋ ಪಾಚಿ ಕಣು. ಬಂಡೆಗೆ ಅಲೆಗೆ ಡಿಕ್ಕಿ ಹೊಡೆದಿಗಿಂತ ಜಾಸ್ತಿ ಇವರಿಬ್ರು ಡಿಕ್ಕಿ ಹೊಡೆದೇ ಹೆಚ್ಚು. ನಾನು ಅಪ್ಪರ್ಗೆ ಅನ್ಯಾಯ ಮಾಡಿಲ್ಲ ಅಕ್ಕ. ಅವ್ರಿಬ್ರು ಡಿಕ್ಕಿ ಹೊಡಿಬೇಕಾರೆ. ರಕ್ಷಿತಕ್ಕ, ಒಂದ್ ಹುಡುಗಿಗೋಸ್ಕರ ನಾವು ಎಷ್ಟು ದೂರ ಓದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಳನ್ನ ಜೊತೆಲಿ ಕರ್ಕೊಂಡು ಎಷ್ಟು ದೂರ ಓದ್ವಿ ಅನ್ನೋದು important. ನೋಡು, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಮ್ಮಿಬ್ಬರದು 2 ಪಕ್ಕ, ಇವಳು ನಿಮ್ಮ ಅಕ್ಕ, ನಿಮ್ ಕಾಣಿಸ್ಕೆ ಬೇಡ, ಇವಳು ಅಕ್ಕ ಪಕ್ಕ. ಹೋಗು ಕೂತ್ಕೋ. ಅಕ್ಕ ಡ್ಯಾನ್ಸು, ಅವ್ನು ಡ್ಯಾನ್ಸ್ ಹೇಳ್ಕೊಡ್ತಾನೆ, ಚೆನ್ನಾಗಿ ಮಾಡ್ತಾನೆ ಅಂತ ಇವಳು ಹಿಂಗೆ ಹೇಳ್ತಾವಳೆ. ಹಂಗಾರೆ ನಮಗ್ ಡ್ಯಾನ್ಸ್ ಬರಲ್ವಾ? ನಾನು ಕೊರಿಯೋಗ್ರಫಿ ಮಾಡ್ತೀನಿ ನೋಡಿ. ಇವಾಗ ಯಾವ ಸಾಂಗ್ ಹಾಕ್ಲಿ ಅಕ್ಕ? ಈಗ ಇಡೀ ಅಕ್ಕ ಒಂಚೂರು ಸಾಂಗ್ ಅದೇ ತಾನೆ? ಬ್ಯಾಡ ಇರಕ್ಕ, ನಾನು ಹೇಳ್ತೀನಿ. ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅಕ್ಕ ಒಂಚೂರು ಮೈಕ್ ರೈಟ್ ಬಾ. ಈಗ ನಿಮ್ ಮನೆ ಕ್ಲೀನ್ ಮಾಡ್ತಾ ಇದೀಯ ಏನಕ್ಕ? ಇವಳು ಮನೆ ಕ್ಲೀನ್ ಮಾಡ್ತಾಳೆ. ಹೆಂಗ್ ಕ್ಲೀನ್ ಮಾಡ್ತೀಯ? ಮಾಪ್ ಹಾಕ್ತೀಯ, ಹಿಂಗ್ ಹಾಕ್ತೀಯ ಮಾಪ್. ಇಲ್ಲೊಂಚೂರು ಗಲೀಜ್ ಇರ್ತದೆ, ಹಿಂಗ್ ಹಾಕ್ತೀಯ. ತಿರ್ಗಿ ಅಲ್ಲೊಂಚೂರು ಗಲೀಜ್ ಇರ್ತದೆ, ಹಿಂಗ್ ಹಾಕ್ತೀಯ. ಅದನ್ನೇ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೋ. ತೋಬರೆ ತೋಬ 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 ತೋಬ. ಈಗೇನು ಇಷ್ಟನ್ನೆಲ್ಲ ಫೈನಲಿ ಹೇಳ್ಬಿಡು. ನಾನೊಂದ್ ಮಾತು ಹೇಳ, ಅವನೊಂದ್ ಕೇಳ್ದ, ಡಾನ್ಸ್ ಬೇಕಾ ಮನ್ಸ್ ಬೇಕಾ? ಆದ್ರೆ ನನ್ಗನ್ಸುತ್ತೆ ಗಿಲ್ಲಿಯಲ್ಲಿ ಡಾನ್ಸು ಇದೆ ಮನ್ಸು ಇದೆ ಅಂತ. ಡಿಸೈಡ್ ಮಾಡು. ನನಗೇನ್ ಅನ್ಸುತ್ತೆ ಅಂದ್ರೆ ಕೇಕ್ ಸ್ವಲ್ಪ ಚೆರಿಗೆ ಬಿದ್ದವಳೆ ಅನ್ಸುತ್ತೆ ನಂಗೆ. ಕ್ರೀಮ್ ಇಲ್ದಿರೋ ಕೇಕ್ ಯಾವ್ದು? ಕ್ರೀಮ್ ಇಲ್ದಿರೋ ಕೇಕ್ ಯಾವ್ದಲ್ಲ, ನಾನೇ ಬೇಕ್ರಿ. ಸರಿ, ಈಗ ಇವಳ ಕೈಲಿ ಹೇಳಿಸ್ಬಿಡುವ ಲಾಸ್ಟ್. ಇಷ್ಟನೇ ಐ ಲವ್ ಯು. ನಾನು ನಿಂಗೆ ಅವತ್ತು ಹೇಳ್ತಿದ್ದೀನಿ, ಇವತ್ತು I love you, I love you too. ಒಳ್ಳೆ ಹುಡುಗಿ ಸಿಗ್ತಾಳೆ.